ಬಾಹುಬಲಿ, KGF, ಕಾಂತಾರ ಇವೆಲ್ಲ ಪ್ಯಾನ್ ಇಂಡಿಯಾ ಆಗಿದ್ದು ಬಿಗ್ ಬಡ್ಜೆಟ್ ಇಂದ ಅಲ್ಲ, ಬಿಗ್ ಕಂಟೆಂಟ್ ಇಂದ. ಆದ್ರೆ ಕೇಡಿ ಆ ಲೆವೆಲ್ ರೀಚ್ ಆಗಿದ್ಯಾ? ಆನ್ಸರು ನಾನು ಲಾಸ್ಟ್ ಅಲ್ಲಿ ಒಂದು ಗ್ರಾಫ್ ತೋರಿಸ್ತೀನಿ. ಅದರಲ್ಲಿ ನಿಮ್ಗೆ ನಿಜವಾದ ಎಕ್ಸ್ಪೀರಿಯನ್ಸ್ ಗೊತ್ತಾಗತ್ತೆ. ಆಲ್ ಇನ್ ಒನ್ ಲೈನ್ ರಿವ್ಯೂಗೂ ಮುಂಚೆ ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಫಸ್ಟು ಸ್ಟೋರಿ ಲೈನು. ಮಾಫಿಯಾ ಬ್ಯಾಕ್ಡ್ರಾಪ್ ಅಲ್ಲಿ ಮುಗ್ಧ ಕಾಳಿದಾಸ ವರ್ಸಸ್ ದಕ್ದೇವ ಮಧ್ಯೆ ಕ್ರಿಯೇಟ್ ಆಗೋ ಫಿಸಿಕಲ್ ಕಾನ್ಫ್ಲಿಕ್ಟ್ಸ್ ನ ರೀಸಾಲ್ವ್ ಮಾಡೋದೇ ಸ್ಟೋರಿ. ಇವ್ರ ಮಧ್ಯೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋದೇ ಮಚ್ಚಲಕ್ಷ್ಮಿ ಕ್ಯಾರೆಕ್ಟರ್ ಇಂದ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಡೈರೆಕ್ಟರ್ ಪ್ರೇಮ್ ಅವರೇ ಹೇಳಿದ್ದು, ಆಡಿಯನ್ಸು ಫಿಲಮ್ ನೋಡ್ ಬಂದ್ಮೇಲೆ ಅವ್ರಿಗೆ ಯಾವ ತರ ಬೇಕೋ ಆ ತರ ಸ್ಟೋರಿನ ಕನೆಕ್ಟ್ ಮಾಡಬಹುದು ಅಂತ. ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ನರೇಷನ್, ಬಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಮಿಸ್ ಆಗಿದೆ. ಡೈಲಾಗ್ಸು ಕಾಮಿಡಿ ಪಂಚ್ ಅಂತೂ ಸೂಪರ್. ಸಿನಿಮಾಟೋಗ್ರಫಿ, ಲೈಟಿಂಗ್ ಅಂಡ್ ಕಲರ್ ಟೋನು ಸೀನ್ ಮೂಡ್ಗೆ ಸಿಂಕ್ ಆಗಿದೆ. ಆದ್ರೆ ಕಂಪೋಸಿಷನ್ನು ಇನ್ನೂ ಇಂಪ್ರೂವ್ ಆಗಬೇಕಿತ್ತು. ಮ್ಯೂಸಿಕ್ಕು, ಸಿನಿಮಾ ಡೌನ್ ಆಗಬೇಕಾದ್ರೆ ಮ್ಯೂಸಿಕ್ಕು ರೆಸ್ಕ್ಯೂ ಮಾಡತ್ತೆ. ಇಮೋಷನ್ ಗ್ರಾಫ್ ಬೀಳ್ತಾ ಇರಬೇಕಾದ್ರೆ ಸಾಂಗ್ಸು ಅಪ್ಲಿಫ್ಟ್ ಮಾಡುತ್ತೆ. ಇನ್ನ BGM ಪ್ಯೂರ್ ಇಂಪ್ಯಾಕ್ಟ್. ಕ್ಯಾರೆಕ್ಟರ್ ಆರ್ಕು, ಕಾಳಿದಾಸಗೆ ಜರ್ನಿ ಇದೆ, ಆದ್ರೆ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಶನ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿಲ್ಲ. ಅದಕ್ಕೆ ಕ್ಯಾರೆಕ್ಟರ್ ಆರ್ಕು ಇಂಪ್ಯಾಕ್ಟ್ಫುಲ್ ಆಗಿ ಫೀಲ್ ಆಗೋಲ್ಲ. ಕೋರ್ ಇಮೋಷನ್, ಲವ್ ಇಮೋಷನ್ ವರ್ಕ್ ಆಗಿದೆ, ಬಟ್ ಫ್ಯಾಮಿಲಿ ಇಮೋಷನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟ್ಗೆ ಆಡಿಯನ್ಸು ಹೇಗೆ ತಗೋತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಆಕ್ಟರ್ಸ್ ಪರ್ಫಾರ್ಮೆನ್ಸು, ಧ್ರುವ ಸರ್ಜಾದು 100% ಕಮಿಟ್ಮೆಂಟು. ರೀಶ್ಮಾದು ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಸೂಪರ್. ಸಂಜಯ್ ದತ್ ಮತ್ತೆ ರಮೇಶ್ ಅರವಿಂದ್ ಡೈರೆಕ್ಟರ್ಗೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಡೈರೆಕ್ಷನ್ನು ಪ್ರೇಮ್ ಅವ್ರು ಎನ್ವಿಷನ್ ಮಾಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ, ಆದ್ರೆ ಇನ್ನು ಕ್ರಿಯೇಟಿವಿಟಿನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. PIR ಮೇನ್ ಇಶ್ಯೂ ಒಂದೇ, ಹೀರೋಗೆ ಗೋಲ್ ಮತ್ತೆ ಕಾನ್ಫ್ಲಿಕ್ಟ್ ಲೇಟ್ ಆಗಿ ಬರೋದ್ರಿಂದ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಡಿಲೇ ಆಗತ್ತೆ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಇಮೋಷನ್ ಗ್ರಾಫ್ ಎಕ್ಸ್ಪ್ಲೈನ್ ಮಾಡತ್ತೆ. ಹೈಯೆಸ್ಟ್ ಗೂಸ್ ಬಂಪ್ಸ್ ಬರೋದೇ ಕ್ಲೈಮ್ಯಾಕ್ಸ್ ಅಲ್ಲಿ. ಕ್ಲೈಮ್ಯಾಕ್ಸ್ ಆದ್ಮೇಲೆ ಕಾಳಿ ವಿಡಿಯೋ ಸಾಂಗ್ ಅಲ್ಲಿ, ಮತ್ತೆ ಲಾಸ್ಟ್ ಅಲ್ಲಿ ಕಿಚ್ಚ ಅವ್ರ ಎಂಟ್ರಿಯಿಂದ. ಸ್ಟ್ರೆಂತ್ಸು, ಮ್ಯೂಸಿಕ್ಕು, ಆಕ್ಟರ್ಸ್ ಪರ್ಫಾರ್ಮೆನ್ಸಸ್ಸು, ಕ್ಲೈಮ್ಯಾಕ್ಸು. ವೀಕ್ನೆಸ್ಸು, ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಇನ್ನೂ ಟೈಟ್ ಆಗಬೇಕಾಗಿತ್ತು. ಇಮೋಷನ್ಸ್ ಅಲ್ಲಿ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಅದನ್ನ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಸ್ಪಾಯ್ಲ್ ಮಾಡಲ್ಲ. ಹೂ ಕ್ಯಾನ್ ವಾಚ್? ನೀವೇನಾದ್ರೂ ಎಂಟರ್ಟೈನ್ಮೆಂಟ್ ಸೀಕರ್ಸ್ ಆಗಿದ್ರೆ, ಲವ್ ಮೂಮೆಂಟ್ಸ್ ಎಂಜಾಯ್ ಮಾಡೋರಾಗಿದ್ರೆ, ಕ್ಲೈಮ್ಯಾಕ್ಸ್ ಗೂಸ್ ಬಂಪ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ಥಿಯೇಟರ್ ಒಂದ್ಸಲ ಕಂಫರ್ಟಬಲಿ ವಾಚ್ ಮಾಡ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.